ನಮಸ್ಕಾರ. ನಮಸ್ಕಾರ. ಏನ್ ಜೋರ್ಗಡೆಯಿಂದ ಬಂದಿದ್ದೀರಿ? ಜೋಳಗಟ್ಟೆಯಿಂದ ಬಂದಿಲ್ಲ, ಇವಾಗ ಡೈರೆಕ್ಟ್ ಮನೆಯಿಂದ ಬಂದಿದ್ದೀವಿ. ಡೈರೆಕ್ಟ್ ಮನೆಯಿಂದ ಬಂದಿರಿ. ಏನು ನೆನ್ನೆ ಎಲ್ಲ ಸಂತೆ ಇತ್ತು. ನೆನ್ನೆ ಸಂತೆ ಮುಗಿಸ್ಕೊಂಡು ಇವತ್ತು ಬಂದಿದ್ದೀರಾ? ಆ ಜೋರ್ಗಟ್ಟೆ ಸಂತೆ ಹೇಗಿರ್ತದ ನಾನ್ ನೋಡಿಲ್ಲ. ಯಾಕಂದ್ರೆ ನಮಗೂ ಸ್ವಲ್ಪ ದೂರನೇ, ಅದೆಲ್ಲ ಬರಕ್ಕಾಗಲ್ಲ. ಬನ್ನಿ ನೋಡೋಣ. ಯಾರಾದ್ರೂ ಬಸ್ಸಿಗೆ ಬರ್ಬೇಕು ಅಲ್ವಾ? ನೆಕ್ಸ್ಟ್ ವೀಕ್ ಬನ್ನಿ. ನೆಕ್ಸ್ಟ್ ವೀಕ್ ಸಂಡೇ ಅಲ್ವಾ? ನೋಡೋಣ, ಆದಷ್ಟು ಪ್ರಯತ್ನ ಮಾಡ್ತೀನಿ. ನಿಮ್ ಹೆಸರು ತಿಳಿಸ್ಬಿಡಿ ನಮ್ಗೆ. ಯೋಗೇಶ್ ಪಿ ಅಂತ. ಯೋಗೇಶ್ ಪಿ ಅಂತ ಹೇಳಿ. ಯಾಕಂದ್ರೆ ತರದಾಳು ಶನೇಶ್ವರ ಜಾತ್ರೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಇವ್ರದ್ದು. ಓಡ್ತು ವಿಡಿಯೋನು ನೋಡಿದವರೆಲ್ಲ ಪಾಪ ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಇಷ್ಟೊಂದು ಕಿತ್ತಾಡ್ತಾ ಇದೀಯಾ ಅಂತ ಹೇಳಿ. ಅವತ್ತು ಯಾಕೆ ಅಷ್ಟೊಂದು ಕಿತ್ತಾಡಿದ್ರೆ ಇದರಿಂದ ಉತ್ತರ ಸಿಗ್ಬಿಡ್ಲಿ ಅವ್ರಿಗೆ. ಯಾಕೆ ಕಿತ್ತಾಡೋದು ಅಂದ್ರೆ ಅವರು ಹೇಳೋದೊಂದು ದುಡ್ಡು ಕೊಡೋದೊಂದು, ಯಾವಾಗ್ಲೂ ಪದೇ ಪದೇ ಅವ್ರದಾದ್ರೆ ಅಮೌಂಟ್ ಜಾಸ್ತಿ, ನಮ್ದಾದ್ರೆ ಕಮ್ಮಿ, ಅದಕ್ಕೆ ಕೊಡೋದೇ ಇಲ್ಲ ಅಂತ ಹೇಳಿ ಹಾಕಿದ್ವಿ ಅಷ್ಟೇ. ಅದಕ್ಕೆ ಇಷ್ಟೊಂದು ಗಲಾಟೆ ಮಾಡ್ದೆ, ಅಷ್ಟೊಂದು ಕಿತ್ತಾಡ್ದೆ. ಇವತ್ತು ನಂಗೆ ಸಿಕ್ಕಿದ್ಯಾ ಆ ಪ್ರಶ್ನೆಗೆ ಆನ್ಸರ್ ಇವತ್ತು ಕೊಟ್ಟಿದೀನಿ. ಎಲ್ಲಾ ಜನರು ನೋಡ್ಲಿ, ತಿಳ್ಕೊಂಡ್ಲಿ ಅಲ್ವಾ? ಯಾಕಂದ್ರೆ ಹೇಳೋದೊಂದು ಕೊಡೋದೊಂದು ರೇಟ್ ಆದ್ರೆ ಯಾರಿಗೆ ಆಗ್ಲಿ ಹಿಂಸೆ ಆಗುತ್ತೆ, ಆಯ್ತಾ? ನಮ್ಗಾದ್ರೆ ಕಡಿಮೆ, ನಿಮ್ಗಾದ್ರೆ ಜಾಸ್ತಿ. ಈ ತರ ತಾರತಮ್ಯ ಮಾಡಬಾರ್ದು ಅನ್ನೋ ಒಂದೇ ಪ್ರಶ್ನೆಗೋಸ್ಕರ ಇದೊಂದು ಉತ್ತರ ಅಲ್ವಾ ಯೋಗೇಶ್ವರ? ಹೌದು ಸರ್. ಹಾಗಾಗಿ ತೋರ್ಸ್ತಾ ಇದೀನಿ. ಏನ್ ಇವತ್ತು ಸಂತೆಗೆ ಬಂದಿದ್ದೀರಾ, ಏನ್ ಅನ್ಸುತ್ತೆ? ಸಂತೆಗೆ ಬಂದೆ, ಒಂದೇ ಒಂದ್ ಜೊತೆ ತಂದಿದ್ವಿ, ಕೊಟ್ಬಿಟ್ರಾ? ಎಷ್ಟು ಕೊಟ್ರೆ? 50,000 ಕೊಟ್ಟು. 50,000 ಕೊಟ್ರೆ ಮಾರಾಕ್ಬಿಟ್ರೆ? ಮತ್ತೆ ಕೊಳ್ಳೋದು ತಗೊಳ್ಳೋದು ಏನಿಲ್ವಾ? ಅಷ್ಟೇ ಸೀದಾ ಮನೆ ಕಡೆ ಹೋಗೋದು? ಏನ್ ಇವತ್ತು ದಿನದ ಕೂಲಿ ಆಯ್ತಾ? ಏನಿಲ್ವಾ? ಏನು ಆಗಿಲ್ಲ? ದಿನದ ಕೂಲಿ ಆಗಿಲ್ಲ ಇವತ್ತು? ಅಷ್ಟೇ ಅಲ್ವಾ? ಹಾಗೆ ಆಗುತ್ತೆ ಬಿಡಿ ಸರ್. ಬಸಪ್ಪನ ನಂಬುದವರು ಯಾರು ಹಾಳಂತೂ ಆಗೋದಿಲ್ಲ, ಉದ್ದಾರ ಆಗೇ ಆಗ್ತಾರ. ಹೌದು. ತುಂಬಾ ಖುಷಿ ಆಯ್ತು ಯೋಗೇಶಣ್ಣ ನಿಮ್ಮನ್ನ ಭೇಟಿಯಾಗಿ, ಆಯ್ತಾ? ನಿಮ್ ಕಡೆ ಬಂದ್ರೆ ನಿಮ್ಮನ್ನು ಭೇಟಿ ಆಗ್ತೀನಿ, ಆಯ್ತಾ? ಬನ್ನಿ, ಅಲ್ಲಿ ವಾಟರ್ ಟ್ಯಾಂಕ್ ಐತಲ್ಲ, ಅಲ್ಲೇ ಕಟ್ಟದ್ ನಾವು. ಸರಿ, ಬರ್ತೀನಿ ಜೋರ್ಗಟ್ಟೆಗೆ ಈ ಸರಿ, ನೆಕ್ಸ್ಟ್ ಸರಿ ಬಂದಾಗ. ತುಂಬಾ ಧನ್ಯವಾದಗಳು ಯೋಗೇಶಣ್ಣ ಅವ್ರೆ, ಆಯ್ತಾ? ಇದ್ರ ಬಗ್ಗೆ ನಿಮ್ಗೆಲ್ಲ ಇವತ್ತು ಉತ್ತರ ಎಲ್ರಿಗೂ ಸಿಕ್ಕೈತೆ, ತೋರಿಸ್ಬಿಡ್ತೀನಿ ಎಲ್ರು. ಏನೋ ಓರಿ ವ್ಯಾಪಾರ ಮಾಡ್ತಾ ಇದಾರೆ ಯಜಮಾನ್ರ? ಏನ್ ವ್ಯಾಪಾರ ಮಾಡ್ತಾ ಇದೀರೇನು? ಹೌದ್ರಿ. ಈಗ ಬೇರೆ ದುಡ್ಡು ಮಾಡಿ ಕೊಟ್ರೆ ಕರೆಕ್ಟ್ ಆಗತ್ತೆ. ಯಜಮಾನ್ರ ಎಷ್ಟು ಕೇಳಿದ್ರೆ ರೇಟು? ಆಗಲ್ಲ? ಯಾವಾಗ ಬೇರೆ ಕಡೆಗೆ ಆದ್ವಾ? ಬಿಡ್ರಿ, ಒಳ್ಳೆ ಹೊರಗಿಲ್ ತಗೊಂಡ್ರ ಮುಗೀತು. ಎಷ್ಟಿಗೆ ತಗೊಂಡ್ರೆ? ಒಂದು 50-60ವರೆಗೆ. ಏನ್ ಹಾಲಲ್ ಕರುಗಳ? ಏನ್ ಜೊತೆನಾ? ಹಾಲಲ್ಲ ಜೊತೆನಾ? ಏನು ಒಂಟಿನ ಜೊತೆ ತಗೊಂಡ್ರ? ಆಯ್ತು. ಯಾವ ಹಾವೇರಿ ಐತರ? ಯಾವೂರು? ಆಮೇಲಿಂದ ಮುಂದ ಬೆಂಡಿಗಿರಿ, ಚಿಕ್ಕ ಬೆಂಡಿಗಿರಿ. ನಿಮ್ ಹೆಸರು ಹೇಳ್ರಿ? ನೀಲಪ್ಪ ಅಂತ ಹೇಳಿ. ನೋಡ್ರಿ, ಹಾವೇರಿಯಿಂದ ಬಂದಿದ್ದಾರೆ ಸಂತೆಗ್ರಿ. ನೀಲಪ್ಪ ಅಂತ ಹೇಳಿ. ಹಾಗಾಗಿ ತೋರಿಸ್ತಾ ಇದೀನಿ ನೋಡಿ. ಇದೇನೋ ಓರಿ ಹೊಡಿಯಕ್ ಬಂದ್ ನಿಮ್ಗೆ ಅದ್ರ ಹತ್ತಕ್ ಹೋದ್ರೆ ನೋಡ್ರಿ ಹೆಂಗ್ ನೋಡ್ರಿ. ನಿಮ್ದೇನಾ ಯಜಮಾನ್ರ? ಒಳ್ಳೆ ಸಗದ ಕಟ್ಟಿದ್ದೀರಾ. ಏನ್ ಬುಸ್ ಅಂತದೆ? ಏನ್ ಸಮಾಚಾರ? ಒಂಟಿ ವರಿನಾ? ಬೀಚ್ ವರಿನಾ? ಏನು? ಹೌದಾ? ಎಲ್ಲ ಬೀಜದಲ್ಲಿ ಐತೆ ಬರೀ, ಅದಕ್ಕೆ ತೋರಿಸ್ತಾ ಇದಾರೆ ಯಜಮಾನ್ರು. ಅದು ಹೊಡಿಯಕ್ಕೆ ಬರ್ತದೆ, ಏನ್ ಮಾಡೋಣ ನಾವು? ಅದ್ರ ಹತ್ರಕ್ಕೂ ಹೋಗ್ಲಿಲ್ಲ. ಯಜಮಾನ್ರೆ ನಿಮ್ಮವೇನ ಊರಿಗಳು? ನಿಂತ್ಕೊಳ್ರಿ ಹಂಗೆ. ನಮಸ್ಕಾರ. ನಮಸ್ಕಾರ ಹೇಳಿ ಅಣ್ಣ, ಯಾವ್ರಿಂದ ಬಂದಿದ್ದೀರಿ ನೀವು? ನಾವು ನಿಡ್ಸಾಲ ಇದ್ದು. ಗೊತ್ತಾಗೋದಿಲ್ಲ ಈ ಊರುಗಳಿಗೆ ಅಷ್ಟೊಂದು, ಆಯ್ತಾ? ನಮ್ಗೆ ಅಷ್ಟೊಂದು ಹೆಚ್ಚಾಗಿ ಗೊತ್ತಾಗೋದಿಲ್ಲ. ಏನು ಒಳ್ಳೆ ಓರಿಗಳು ಕಟ್ಟಿದ್ದೀರಾ? ಏನು ಈ ಓರಿಗಳು ಏನ್ ಹೇಳ್ತೀರಾ ರೇಟು? 160 ಹೇಳ್ತೀವಿ. 160. ಇನ್ನು ಎಷ್ಟು ಅಲ್ಲ ಆಗಲ್ಲ? ಅಲ್ಲಾಗಿಲ್ಲ. ಇನ್ನು ಅಲ್ಲಾಗಿಲ್ಲ. ಇನ್ನು ಹಾಲ ಕರೋಳ. ಏನ್ ಇಷ್ಟು ದೊಡ್ಡ ಓರಿಗಳು ಕಟ್ಟಿದ್ದೀರಾ, ಇನ್ನು ಅಲ್ಲಾಗಿಲ್ಲ ಅಂತೀರಾ? ಏನು ಒಳ್ಳೆ ಓರಿಗಳಿಗೆ ಕಟ್ಟಿದ್ದೀರಾ? ಆವಾಗಿಂದ ಸಾಕಿದ್ದೀರಾ? ಚೆನ್ನಾಗಿ ಸಾಕಿದ್ದೀರಾ? ತುಂಬಾ ಖುಷಿ ಆಗುತ್ತೆ. ಏನ್ ಪರವಾಗಿಲ್ವಾ ಸಂತೆ? ವ್ಯಾಪಾರ ಬಿದ್ದೋಗದ ಈಗ. ವ್ಯಾಪಾರ ಇಲ್ಲ. ಯಾಕೆ ವ್ಯಾಪಾರ ಬಿದ್ದೋಗದೆ? ಮಳೆ ಇಲ್ಲ, ಏನಿಲ್ಲ, ಬೆಳೆ ಇಲ್ಲ. ಏನ್ ಮಳೆ ಇದ್ರೆ ಒಂದು ರೇಂಜು, ಮಳೆ ಇಲ್ಲ ಅಂದ್ರೆ ಒಂದು ರೇಂಜ್. ವ್ಯಾಪಾರನೇ ಇಲ್ಲ. ಯಾಕಂಗ ಅಂದ್ರೆ ಬೆಳೆ ಇದ್ರೆ ಎಲ್ಲರೂ ವ್ಯವಸಾಯಕ್ಕೆ ತಗೋತಾರೆ, ಎಲ್ಲ ಇದ್ ಮಾಡ್ತಾರೆ. ಈಗ ಕೆಲವು ಜನ ಏನ್ ಮಾಡ್ತಾರೆ, ವ್ಯವಸಾಯಕ್ಕೆ ಟ್ರ್ಯಾಕ್ಟರ್
ಇಲ್ಲಿಂದ ಇರೋದು ಸಾಕಾಗದಿರೋದಕ್ಕೂ ಅರ್ಧ ಕೊಟ್ಟು ಹೋಯ್ತು ಹೌದು, ಏನೋ ಬೈಲಿದ್ರೆ ಮೇಯ್ಸ್ಕೊಂಡ್ಬಿಡ್ಬೋದು. ಬೈಲಿ ಇಲ್ಲ ಅಂದ್ರೆ ಎಲ್ಲಿ ಮೇಯ್ಸ್ಕೊಂತೀವಿ? ನಾವೇನಿಲ್ಲ ಈಗೇನ್ ಸರಿಯಾದ ರೇಟ್ ಬಂದ್ರೆ ಕೊಡ್ತೀವಿ, ಹಾ ಹಾ. ಇಲ್ಲ ಅಂತಂದ್ರೆ ಬೇರೆ ಹೋಗ್ತೀವಿ. ಅಣ್ಣ ನೀವೇನ್ ಕೊಂಡಿರೋದ ಹೆಂಗೆ? ನಾವು ಮನೆವೇ ನಿಮ್ ಮನೆವೇ? ಏನು ಎತ್ತಿನ ಗಾಡಿ ಕಟ್ಟಿದೀರಾ ಹೆಂಗೆ? ಗಾಡಿ ಚಕ್ಡಿ ಎಲ್ಲ ಹೊಡೆದಿದ್ದೀರಾ? ಎಲ್ಲ ಎಲ್ಲ ಉಳೋದಕ್ಕೂ ಪರವಾಗಿಲ್ಲ, ಎಲ್ಲ ಒಳ್ಳೆ ಓರಿಗಳು. ಇನ್ನು ಹಾಲಲ್ಲಿ ಕರುಗಳು ಅಂತೀರಾ? ಹಾ. ಯಾರಾದ್ರೂ ಬಂದು ಏನ್ ಕೇಳಿದ್ರ ರೇಟು? ಕೇಳಿದ್ರ ಇಲ್ವಾ? 1.60 ಹೇಳ್ತೀವಿ. ಹಾ. ಎಷ್ಟು ಬಂದ್ರೆ 40 ಬಂದ್ರೆ ಕೊಡ್ತೀವಿ. 1.40 ಬಂದ್ರೆ ಕೊಟ್ಬಿಡ್ತೀರಾ? ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ ಯಜಮಾನ್ರ ಹೆಸರು ಹೇಳಿಲ್ಲ ನಮ್ಗೆ. ನಂದೀಶ್ ಅಂತ ಹೇಳಿ. ನೋಡ್ರಿ ಇವ್ರು ನಿಮ್ ಲೋಕಲ್ ಅವ್ರೇನ ನೀವು? ನೋಡಿ ಹಿಂಗಿರುತ್ತೆ ಪಾಪ. ಒಳ್ಳೆ ಊರಿಗೆ ಕಟ್ಟಿದಾರ. ಯಾರಾದ್ರೂ ಬಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಏನೋ ಮಳೆ ಬಿದ್ರೆ ಎಲ್ಲ ವ್ಯವಹಾರ ನಡೀತದೆ, ಇಲ್ಲಾಂದ್ರೆ ವ್ಯವಹಾರನೇ ಇಲ್ಲ ಅಲ್ವಾ? ತುಂಬಾ ಧನ್ಯವಾದಗಳು ನಂದೀಶ್ ಅವ್ರೆ. ಯಾಕಂದ್ರೆ ನಿಮ್ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತದೆ ಅಲ್ವಾ? ನೋಡ್ರಿ ಹೆಂಗೆ. ತುಂಬಾ ಧನ್ಯವಾದಗಳು ನಂದೀಶ್ ಅವ್ರೆ. ಇಲ್ಲ ಅಂದ್ರೆ ನಮ್ಮ ನೋಡ್ರಿ ಪ್ರೀತಿ ಅನ್ನೋದು ತುಂಬಾ ಶಾಶ್ವತರಿ. ಇನ್ನೊಂದ್ ಹೇಳ್ತೀನಿ ಕೇಳ್ರೆ, ಜಾಸ್ತಿ ಆಗ್ಲಿ ಈ ಮೂಗ್ ಜೀವಿಗಳಿರೋ ಪ್ರೀತಿ ಮನುಷ್ಯರ ಹತ್ರ ಇರಲ್ಲ. ಇದೇ ಸಾಕು, ಮಾಡ್ಕೊಳ. ವೆರೈಟಿ ಊರಿಗೆ ಹಸುಲ ಹಸುಲೆ. ಒಳ್ಳೆ ಹಸು ಸಿಗ್ತವೆ, ಒಳ್ಳೆ ಗೋರಿಗೆ ಸಿಗ್ತಾವಪ್ಪ ಸಿಕ್ಕಾಗ. ನಾಟಿ ಗೋರಿಗಳು ಅಲ್ಲೇ ಎಲ್ಲ ಹಳ್ಳಿ ಕರುವು ಒಳ್ಳೊಳ್ಳೆ ಮಳೆ ಬರ್ತದೆ. ಏನ್ ಕರು ಸಮೇತ ಮಾರಾಕ್ತಾ ಇದೀರಾ? ಹೆಣ್ಗರು ಹಾಕೈತಾ? ಹೆಣ್ಗರೆ ಹಾಕದೆ. ಇವತ್ತೇ ಆಗಿರೋದ ಇನ್ನು 8 ದಿನ ಆಯ್ತು. ಏನು ತಾಯಿ ಮಗು ಸೇಲ್ಸ್ ಮಾರಾಕ್ತಾ ಇದೀರಾ? ಯಾಕೆ ಮಾರಾಕ್ತಾ ಇದೀರಾ ಅಂತ? ಹೌದೇನೋ? ಸರಿ ಸರಿ. ಸಂತೆಗ ಈ ಗಾಡಿಗಳು ತಂದು ನೋಡ್ರಿ ಬರ್ತಾನೆ ಇರ್ತದೆ. ಜಾಗ ಇಲ್ಲ ಏನಿಲ್ಲ, ಬರ್ತಾ ಇರ್ತಾರೆ ನುಗ್ಗಿಸ್ಕೊಂಡು. ನೋಡ್ರಿ ಯಜಮಾನ್ರು ಪಾಪ. ಯಜಮಾನ್ರ ನಮಸ್ಕಾರ. ಹೇಳಿ. ನಮಸ್ಕಾರ. ಹೇಳಿ ಸರ್. ಯಾವ ಊರು ನಿಮ್ದು? ಬೆಳ್ಳೂರು ಕ್ರಾಸು. ಏನ್ ಬೆಳ್ಳೂರಿಂದ ಬಂದಿದ್ರಿ ಇಲ್ಲಿಗ? ಏನ್ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ರಿ? ಏನ್ ಸಮಾಚಾರ? ಮಾರಕ್ ಬಂದ್ಬೇಕು. ಏನು ಇದೊಂದ್ ಜೊತೆ ಏನ್ ಹೇಳ್ತೀರಾ ರೇಟು? ಎಷ್ಟು ಸೂಲ್ ಆಗವೆ? ಎಷ್ಟು ಸೂಲ್ ಆಗದೆ? ಇನ್ನೂ ಆಗಿಲ್ಲ. ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ನಿಮ್ ಹೆಸರು ಹೇಳಿಲ್ಲ. ರಾಮಣ್ಣ ಅಂತೇಳಿ. ಇನ್ನು ಎರಡೆರಡಲ್ಲ? ಏನ್ ಹೇಳ್ತೀರಾ ರೇಟು? 75. ಏನ್ ಬೆಳಗ್ಗೆಯಿಂದ ಜೋರ ಅಲ್ಲಿಂದ ಬಂದಿದ್ದೀರಾ ಬೆಳ್ಳೂರು ಕ್ರಾಸ್ ಇಂದ? ಈ ಸಂತೆ ಏನು ಅಷ್ಟೊಂದು ಫೇಮಸ್ ನಿಮ್ಗೆ? ಕಾಲ್ಗಟ್ಟಮ್ಮನ ದೇವಸ್ಥಾನ ಏನೋ ಅಷ್ಟೊಂದು ಫೇಮಸ್ ದೇವಸ್ಥಾನ. ಏನ್ ಈ ಕಾಲ್ಗಟ್ಟಮ್ಮನ ದೇವಸ್ಥಾನಕ್ಕ ಈ ಮೊದ್ಲೇ ಸರಿ ಹಸು ಹಿಂದೆ ಏನಂತೀರಾ ಇಲ್ಲಾಗ್ರೆ ಹಾಲೆಲ್ಲ ಕೊಟ್ಟು ಪ್ರಸಾದ ಕೊಟ್ಟು ಎಲ್ಲ ಅಭಿಷೇಕ ಮಾಡ್ಕೊಂಡ್ ಬರ್ತೀರಾ? ಎಲ್ಲ ಹಸುಗಳು ಒಳ್ಳೇದಾಗ್ಲಿ, ತಗೊಂಡ್ರು ಒಳ್ಳೇದಾಗ್ಲಿ. ಹಾಗಾಗಿ ಈ ಸಂತೆ ನಡೀತದೆ. ರಮಣ, ನೀವ್ ಎಷ್ಟು ವರ್ಷದಿಂದ ಸಂತೆ ಬರ್ತಾ ಇದೀರಾ? ನಾವು ಅಲ್ಲೇ ಸುಮಾರು 20 ವರ್ಷದಿಂದ ಬರ್ತೀವಿ. ಏನ್ ಪರವಾಗಿಲ್ಲ ಸಂತೆ? ಏನು ಈ ಸರಿ ಏನ್ ವ್ಯಾಪಾರ ಏನಿಲ್ಲ ಅಂತಾರೆ? ಏನ್ ಸಮಾಚಾರ? ಮಳೆ ಇಲ್ಲ. ಏನ್ ಮಳೆಯಿಂದಾನೇ ಜಾಸ್ತಿ ತೊಂದ್ರೆನಾ ಹಿಂಗೆ? ಮಳೆಯಿಂದ ತೊಂದ್ರೆ. ಮಳೆ ಬಿದ್ರೆ ಮೇವು, ಮಳೆ ಬಿದ್ರೆ ಮೇವು, ಇಲ್ಲಾಂದ್ರೆ ಇಲ್ಲ. ಒಣಪಡ್ಡೆ ಆಗ್ತವೆ. ಹಾಗಾಗಿ ಏನೋ ತುಂಬಾ ಬೇಜಾರಾಗುತ್ತೆ. ಇವತ್ತೇನೋ ಒಂದೇ ಜೊತೆನ ಕಟ್ಟಿರೋದು? ಅವ್ಯಾರು ಯಜಮಾನ್ರು? ಅವ್ರವಾ? ಅವೆಷ್ಟಾಗವೆ ಅಲ್ಲೋ? ಯಜಮಾನ್ ಏನ್ ಹೇಳ್ತೀರ ರೇಟು ಇದಕ್ಕೆ? 75. ಬೆಳಿಗ್ಗೆ ಬಂದಿದ್ರ ವ್ಯಾಪಾರಕ್ಕ? ಕೇಳ್ತಾರೆ ಬೈತಾರೆ. ಅದೇ ಅವ್ರಿಗೆ ಗಿರಾಕಿ ಗಿಟ್ಬೇಕು ಹೋಗ್ಬೇಕು ಅಂದ್ರೆ ಕಾಯ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತು. ಯಜಮಾನ್ ನೀವೇನ್ ಹೇಳ್ತೀರಾ ರೇಟ್ ಅದು?
80 ನೋಡಿ ಹಿಂಗೆ